ಶೂಸ್ ಹಾಕಳ ಬರ್ದಲ್ಲಿ ಲೆಫ್ಟ್ ಸೈಡ್ ನ ರೈಟ್ ಸೈಡ್ ಈ ಕಿಪ್ಪಿ ಕೀರ್ತಿ ಬಗ್ಗೆ ಈ ನಿಮ್ ಚಿಕ್ಕಮಂಗ್ಳೂರ್ ಪ್ರತಿಭೆ ಬಗ್ಗೆ ಮಾತಾಡ್ಕೊಂಡು ಶೂಸ್ ನ ಉಲ್ಟಂ ಪಲ್ಟ ಹಾಕಂತ ಇದೀನಿ ನಾನು. ಸೂಪರ್ ಮಾತ್ರ. ವಿ ಆರ್ ಇನ್ ರೈಟ್ ನಾವು ಸ್ಕ್ಯಾಮ್ ಮಾಡ್ಕೊಂಡು ತೋರ್ಸಲಿಲ್ಲೇ ಬನ್ನಿ ಗೈಸ್, ನಾನು ನಿಮಗೆ ಸ್ಕ್ಯಾಮ್ ಮಾಡ್ಕೊಂಡಿಟ್ಟು ಟೂರ್ ಮಾಡ್ತೀನಿ. ಗಾಡಿನ ಪಾರ್ಕ್ ಮಾಡಿ ಆಮೇಲೆ ವಾಕ್ ಮಾಡಿ. ಮಂಜು ತುಂಬ್ಕೊಂಡೈತೆ. ಜಸ್ಟ್ ಹೋಗಿ ಈಗ ಒಂದು ½ ಆನ್ ಅವರ್ ಆಯ್ತು ಅಷ್ಟೇ. ನಾವು ½ ಆನ್ ಅವರ್ಗೆ ಎಷ್ಟು ಮಂಜು ತುಂಬ್ಕೊಂಡೈತೆ ದೇವ್ರೆ ಗಾಡ್. ಮಾತ್ರ ಭಯಂಕರ ಅಂದರೆ ಭಯಂಕರ ನೀರು ತುಂಬ್ಕೊಂಡೈತೆ. ಮಣ್ಗುಂಡಿ ಮುಗಿಸ್ಕೊಂಡೀಗ ಹೆಬ್ಬೆ ಫಾಲ್ಸ್ಗೆ ಆಫ್ ರೋಡಿಂಗ್ ಗೈಸ್. ಒಂದು ಇದಕ್ಕೆ ಎಷ್ಟು? ಒಬ್ರಿಗೆ ಪರ್ ಹೆಡ್ 590. ಈ ಜಿಪೇಲಿ ಎಷ್ಟಿದ್ದೀವಿ? 13 ಮೆಂಬರ್ಸ್ ಇದ್ದೀವಿ. ಒಬ್ರಿಗೆ 599 ಡಿವೈಡೆಡ್ ಇಂಟು ಮಾಡ್ಕೊಳ್ಳಿ 13 ಮೆಂಬರ್ಸ್ಗೆ. ಅವ್ರು ಯಾಕೆ ಮಾಡ್ಕೋತಾರೆ? ಜೀಪಲ್ಲಿ ಫುಲ್ಲು ಜಾಲಿ ಎಷ್ಟಾಯ್ತು ಪರ್ ರೇಟ್ ಹೇಳಿದ್ಮೇಲೆ ಅವ್ರು ಯಾಕೆ ಮಾಡ್ಕೊಂತಾರೆ? ಪರ್ ರೇಟ್ ಅಂತ ಹೇಳದ್ಮೇಲೆ ಲೈಕ್ ಅವರು ನೀನ್ ಪರ್ ರೇಟ್ ಆಲ್ರೆಡಿ ಹೇಳಾಯ್ತು. 13 ಮೆಂಬರ್ಸ್ ಎಲ್ಲ ಇಟ್ಕೊಂಡು ಅವ್ರೇನ್ ಮಾಡ್ತಾರೆ? ಅವ್ರು ಇಂಟು ಮಾಡ್ಕೊಂಡ್ರೆ ಲೈಕ್ ಇವ್ರಿಗೆ ಎಷ್ಟಾಯ್ತದೆ ಅಂತ ನಾನು ಅದನ್ನ ಹೇಳ್ತಾ ಇರೋದು ಅವ್ರಿಗೆ. ಲೈಕ್ ಅವ್ರಿಗೆ ನಿಮ್ಗೆ ಹೇಳೋದು ಅರ್ಥ ಆಯ್ತಿಲ್ಲ. ಇವ್ರು ನನ್ನ ಜೊತೆ ಎಲ್ಲ ವಾದ ಮಾಡ್ತಾವ್ರೆ ನನ್ನ ಮಕ್ಕಳು ಅಷ್ಟೇ. ಫುಲ್ ಆಫ್ ರೋಡಿಂಗು. ಎಷ್ಟು ಒಳಗಡೆಯಿಂದ ಹೋಗಿ ವಾಪಸ್ ಬರೋದಕ್ಕೆ 3 hours ಆಗುತ್ತಂತೆ. ನಮ್ಮನ್ನ ಫಾಲ್ಸ್ ಹತ್ರ ಸ್ವಲ್ಪ ಟೈಮ್ ಬಿಡ್ತಾರೆ. ಇಲ್ಲಿ ಆಫ್ ರೈಡಿಂಗ್ ಲೈವ್ 11 or 10 kilometers ಒಳಗಡೆ ಫಾರೆಸ್ಟ್ ಒಳಗಡೆ ಹೋಗ್ತಾರೆ. ಫುಲ್ ಎಕ್ಸೈಟಿಂಗ್. ಹೆಬ್ಬೆ ಫಾಲ್ಸ್ಗೆ ಹೋಗ್ತಿರೋದು ನಿಮ್ಗೆ ಎಷ್ಟು ಎಕ್ಸೈಟಿಂಗ್ ಆಗಿದೆ ಮತ್ತೆ ಎಷ್ಟು ಖುಷಿ ಕೊಡ್ತಿದೆ ನಿಮಗೆ? ಹಂಗೆ ಕಿತ್ಕೊಂಡು ಹೋಗ್ತಾ ಇದೆ. ನಿಮ್ಗೆ ಏನು ಅನ್ಸುತ್ತೆ? ಎಕ್ಸೈಟ್ಮೆಂಟ್ಗಿಂತ 590 ಏನು ಎಕ್ಸೈಟ್ಮೆಂಟ್ ಸಿಗುತ್ತೆ ಅಂತ ಹೋಗ್ತೇವೆ. ಏನಂದ್ರೆ ನಾವು ಹೋಯ್ತಿರೋದು ಲೈಕ್ ಇವ್ರು ಹೇಳೋ ಥರ ಹೆಂಗೆ ಅಂದರೆ 599ಗೆ ವರ್ತ್ ಆಯ್ತಾ ಈ ಪ್ಲೇಸು ಅಂತ ನೋಡೋಕ್ಕೆ ಹೋಯ್ತಿರೋದು. ಈ ದುಡ್ಡು ಕೊಟ್ಬಿಟ್ಟು ಟೈರ್ನ ಪಂಚರ್ ಮಾಡ್ತೀವಿ. ಡ್ರೈವರ್ ಹಿಡ್ಕೊಂಡು ಮಳೆ ಹೋಯ್ತಿದೆ. ಯಾವಾಗ್ಲೂ ಹಿಂಗೇನಾ? ಪ್ರಕೃತಿ ಸೇವೆ ಅದು ಕ್ರೇಜಿ ಆಗೈತಲ್ಲ. ಸಾಲ ಮಾಡಿ ಟ್ರಿಪ್ ಹೋಗಿ ಇವೆಲ್ಲ ಓಕೆ. ಏನಂತೀರಾ? ಏನು ಹೇಳ್ತೀಯ? ಸಾಲ ಮಾಡಿ ಆದ್ರೂ ತುಪ್ಪ ತಿನ್ಬೇಕು ಅನ್ನೋದು ಹಳೇದು. ಸಾಲ ಮಾರಿ ಟ್ರಿಪ್ ಹೋಗ್ಬೇಕು ಅನ್ನೋದು ಈಗ ಹೊಸ್ದು. ಅವರ್ ಪಾಲಿಸಿ. experience off-roading experience guys. Fucking crazy. off-roading ले ಸಾರ್ಸನೆ ಹೊಡಿತಿದ್ದೆ ಕಾಫಿಯಲ್ಲಿ. off-roading experience guys. ಬೆಳಗ್ಗೆ ಮಾಡಿರೋದೆಲ್ಲ ಬಾಯಿಗೆ ಬರ್ತದೆ. ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ವಿತ್ ಮಸ್ತು. ಶಾರ್ಟ್ ಈ ಚಿತ್ರ ನಮ್ಮದೋಳು ಫ್ರೆಂಡ್ಸ್. ಹೆಬ್ಬೆ ಫಾಲ್ಸ್ ಬರ್ಬೇಕು ಅಂದವರೆಲ್ಲ ನಮ್ಮ ಪರಿಸ್ಥಿತಿ ನೋಡ್ಬಿಟ್ಟು ಬರ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡ್ಕೊಂಡು ಬಂದಿ. ನೋಡಿ ನಾವು ಎಷ್ಟು ಕೊಟ್ಟಿದ್ದು ನಾವು 590 rupees ವರ್ತು ಅಲ್ಲ. ಅಷ್ಟು ಕೊಟ್ಟು ಮೈ ಕೈನ ಇಸ್ಕೊಳ್ಳೋದು ಅಂದ್ರೆ ಹಿಂಗೆ. ಅನಿಸ್ತೈತೆ ಎಲ್ಲ ಕಡೆ ಅನ್ನೋದು. ಏನು ಹೇಳ್ತೀಯ ಐಶ್ವರ್ಯ? ಮಾತೇ ಬರ್ತಾ ಇಲ್ಲ, ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ. ಯಾರು ಎಲ್ಲ ಡ್ರೈವರ್ ಈಗ ಏನದು
ಯಾವ್ದು ಓಂ ಶಕ್ತಿ ಡ್ರೈವರ್ ಅಣ್ಣ ಅಂತ ಬರ್ತಾರಲ್ಲ ಈಗ ಡ್ರೈವರ್ ಅಪ್ಪ ಡ್ರೈವರು ನೋಡಿ ಇದು ನಿನ್ನ ಸಲ ಹೇಳು ಎಮ್ಮೆ ಕರ್ನಾಟಕದ ಎಮ್ಮೆ ₹590 ವರ್ಕ್ ಬಟ್ ಎಲ್ಲ ₹590 500 ಇನ್ನೂ ಎಕ್ಸ್ಟ್ರಾ ಬಿಲ್ ಹಾಕ್ಸ್ತಾರೆ ಹಾಸ್ಪಿಟಲ್ಗೆ. ಎಕ್ಸಾಕ್ಟ್ಲಿ ₹590 ಪ್ಲಸ್ ₹1000 ಅನ್ಕೊಳ್ಳಿ. ಎಲ್ಲ ಮೂಳೆಗಳನ್ನು ಸ್ಕ್ಯಾನ್ ಮಾಡಿಸ್ಕೊಂಡ್ಬೇಕು ಪಕ್ಕ ನಾವು ಎಲ್ಲ ಇದೆಲ್ಲ ನಮ್ಮ ಅಪ್ಪಂದೆ ಎಷ್ಟು ಬೇಕಷ್ಟು ಕಾಫಿ ಬೀಜ ಹುರ್ಕೊಂಡೋಗಿ ಬಂದು ಭೂಮಿ ಎಣ್ಣೆ ಹೊಡೆದೈತೆ. ಯಾರ್ಯಾರು ಬರ್ಬೇಕು ಅನ್ಕೊಂಡಿದ್ದೀರಾ ಅವ್ರಿಗೆಲ್ಲ ಒಂದು ಬೆಸ್ಟು ಒಪಿನಿಯನ್ಸ್ ಕೊಡಿಸ್ತೀನಿ ಕೇಳಿ. ಏನು ಹೇಳ್ತೀಯ ಅಜ್ಜಿ ಅಂತ ಇಲ್ಲಿಗೆ ಬರೋ ಜನಗಳಿಗೆ? ಅವ್ರು ನೋಡ್ಲಿ, ಅವ್ರು ಬರ್ಬೇಕು, ಅವ್ರು ನೋಡ್ಬೇಕು. ನಾವು ಪಟ್ಟಿರೋ ಕಷ್ಟ ಅವ್ರಿಗೆ ಪಡ್ಬೇಕು. ಇದನ್ನೆಲ್ಲ ನಾನು ಜೈಶ್ರೀ ಸಜೆಸ್ಟ್ ಮಾಡ್ತೀನಿ ಮಾಡು ಅಂತ. ಯಾಕಂದ್ರೆ ಅವಳು ಜಿಮ್ ಬೇರೆ ಹೋಗ್ತಾಳೆ, ಸ್ವಲ್ಪ ಜಿಮ್ ಬೇರೆ ಹೋಗ್ತಾವಳೆ. ಇಲ್ಲಿ ಜಿಮ್ನಾಸ್ಟಿಕ್ ಮಾಡು ಅವನು ಮಾಡ್ಲಿ ಅವಳು. ಸೊ ಬನ್ನಿ ಒಂದ್ಸಲ ನಿಮ್ಮ ಅನುಭವವನ್ನು ನಂಗೆ ಒಂದ್ಸಲ ಕಮೆಂಟ್ ಇದೆ ಯಾವಾಗಾದರೂ ಬಂದರೆ. ದೇವ್ರೆ, ಹಂಗಾದ್ರೆ ಮಾತ್ರ ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿ ಒಳಗಡೆ ಯಾವ್ಯಾವ ಮೂಲೆಗಳಿಗೆ ಎಕ್ಸ್ಚೇಂಜ್ ಆಗ್ಬಿಟ್ಟೆ ಇದು ಗೊತ್ತಿಲ್ಲ. ಒಂದ್ಸಲ ಹೋಗಿ ಎಕ್ಸ್ರೇ ಮಾಡ್ಸ್ಕೊಂಡ್ಬಿಡ್ಬೇಕು. ಲೈಫ್ ಅನ್ನೋದು ಪಕ್ಕಾ ಅಪರ್ಚುನಿಟಿ ಕಣ್ರಿ. ಬಿಡ್ರಿ ಇಷ್ಟೇ ಇಲ್ಲಿಂದ 1 ಕಿಲೋಮೀಟ್ರು ವಾಕ್ ಮಾಡ್ಕೊಂಡು ಹೋಗಿ ಹೆಬ್ಬೆ ಫಾಲ್ಸ್ ಹಿಂಗೆ ಶಾರುಖ್ ಖಾನ್ ಯಾರು ಅದು ಮಾಡೋದು ಶಾರುಖ್ ಖಾನ್ ಪೋಸ್ ಯಾವ ಪೋಸು ಶಾರುಖ್ ಖಾನ್ ಪೋಸ್ ಮಾಡಂಗೆ ಮಾಡಿ ಅಂದರೆ ಎಲ್ಲ ಏಸಿ ಕ್ರಿಸ್ತ ಪೋಸ್ ಮಾಡ್ತಾರೆ ಅಂತ ಅದು ನಾವಲ್ಲ. ನಮ್ಮ ಅಕ್ಕ ಇದ್ದಾಳೆ ನೋಡಿ, ಅವ್ಳದೊಂದು ಫೋಟೋ ಹಾಕ್ತೀನಿ ಇಲ್ಲಿ ಸೈಡಲ್ಲಿ ಹಾಕಿರ್ತೀನಿ. ಇಲ್ಲಿ ಹೆಂಗೆ ಶಾರುಖ್ ಖಾನ್ ರೇಂಜ್ಗೆ ಒಂದು ಪೋಸ್ ಕೊಟ್ಟವಳು ಅದನ್ನ. ಗೈಸ್ ಲಿಸನ್, ಲೈಕ್ ಅಲ್ಲಿ ಫಾಲ್ ಸೌಂಡ್ ಕೇಳಿಸ್ತಾ ಇದ್ದು ಬನ್ನಿ. ನಿಮ್ಗೆ ವಿಡಿಯೋದಲ್ಲಿ ಕೇಳಿಸ್ತಾ ಇದೆ ಇಲ್ವೋ ಏನೋ ಗೊತ್ತಿಲ್ಲ, ನಂಗೆ ಕೇಳಿಸ್ತಾ ಇತ್ತು. ಇನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತು ರೀಚ್ ಆದ್ಮೇಲೆ ಅನ್ಸುತ್ತೆ ಅಲ್ಲಿ ಫಾಲ್ಸ್ ವೈಟ್ ಕಾಣಿಸ್ತಿದೆ. ನಾನು ನೋಡೋಣ ಬನ್ನಿ. ಇವ್ರು ಹೋಗಿ ವಾಪಸ್ ಬರ್ತಿದ್ದಾರೆ. ಇಲ್ಲೇನು ಫಾಲ್ಸ್ ಹರಿತೈತೆ ಈಗ. ಮಾಣೆಗೆ ಹೋದ್ಮೇಲೆ ನಮ್ಮ ಮೂಗುಗಳಲ್ಲಿ ಜೋಗ ಜಲಪಾತ. ಹೌದಾ? ಹೇಗೆ ಈ ರೇಂಜ್ಗೆಲ್ಲ ನೋವು ಬಾಧೆ ಎಲ್ಲ ಪಡ್ಕೊಂಡು ಫ್ರೆಂಡ್ಸ್? ₹590 ಟಿಕೆಟು ಪ್ಲಸ್ ₹500 ಹಾಸ್ಪಿಟಲ್ ಅಷ್ಟೇ. ಟೋಟಲ್ ಒಂದೂವರೆ ಅನ್ಕೊಳ್ಳಿ. ಎಲ್ಲ ಫಿಕ್ಸ್ ಎಲ್ಲ ಮಾಡಿಸ್ಕೊಂಡು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗೋದು. ಸಿಗಬೇಕಂದ್ರೆ ಹೋಗಿ ಏನೋ ಟೆಂಪಲ್ ಇದೆ ಚಿಕ್ಕದಾಗಿದೆ. ಏನು ಟೆಂಪಲ್ ಇದು? ವಾಪಸ್ಸು ಹೋಗ್ಲಿ ಅಂತ ಬೇಡ್ಕೊಂತ ಇದೀವಿ, ಚೆನ್ನಾಗಿ ಹೋಗ್ಲಿ ಅಂತ. ಆಲ್ರೆಡಿ ಎಷ್ಟೊಂದು ಪಾರ್ಟ್ಸ್ಗಳೆಲ್ಲ ಹೋಗ್ಬಿಟ್ಟಿದೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಯಾವ್ಯಾವ ಪಾರ್ಟ್ಸ್ ಹೋಗೋದು ಗೊತ್ತಿಲ್ಲ. ಸೊ ಅದು ಜಾಸ್ತಿ ಇರೋದು ಆ ಕಡೆ ಸೈಡ್ಲಿ. ಏನು ಬ್ರಿಡ್ಜ್ ಬರುತ್ತೆ ಗಾಯ್ಸ್, ಯಾವ ಬ್ರಿಡ್ಜ್ ಬರಲಿಲ್ಲ. ನಾವು ಇಷ್ಟೇ ಜನ ಬಂದಿದ್ದಾವೆ ಗಾಡಿ. ಅಲ್ಲೊಂದು ಬ್ರಿಡ್ಜ್ ಇದೆ, ಅದನ್ನ ದಾಟಬೇಕು. ಹಿಂಗೆ ಅಲ್ಲ, ಹಿಂಗೆ ಹೋಗ್ಬೇಕು. ಚಿಕ್ಕದು ಅರಿತಿದೆ. ಇಲ್ಲಿರೋ ಬ್ರಿಡ್ಜ್ನ ಕ್ರಾಸ್ ಮಾಡಿ ಮುಂದೆ ಹೋಗ್ಬೇಕು.
ಗೈಸ್ ಇಲ್ಲಿ ನೋಡಿ ನಮ್ಮ ಕ್ಯಾಮ್ರಾಮ್ಯಾನ್ ಜಯಂತ್ ಜೊತೆ ಚಿತ್ರ ಆ್ಯಂಡ್ ಐಶ್ವರ್ಯ ನೋಡಿ ಒಬ್ಬನೇ ಹೋಯ್ತವನೆ. ರೋಡ್ ತೋರಿಸಿದ್ನೆ ಹೆಂಗೈತೀನಿ ಕ್ಯಾಮ್ರಾ ಮಾಡ್ಕೊಂಡು ಟ್ರೈನಿಂಗ್ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ನಕ್ಕಲ್ಲೇ ಕ್ಯಾಮ್ರಾ ಏನು ಸುಸ್ತು. ಬೆಳಗ್ಗೆ ಪುಳಿಯೋಗರೆ ಇಡ್ಲಿ ದೋಸೆ ಕರ್ಗಿ ಯಾವ ಮೂಲೆ ಸೇರೋದು ಗೊತ್ತಿಲ್ಲ. ನೀವು ಬೆಳಗ್ಗೆ ತಿಂದಿದ್ದು ದೀಕ್ಷಿತ್ ಇಷ್ಟೊತ್ತವರೆಗೂ ನಿಮಗೆ ಈ ಥರ ಈ ಲೆವೆಲ್ ಎನರ್ಜಿ ಇರೋಕ್ಕೆ ಏನು ಕಾರಣ? ಡ್ರೈವರ್ ಮೋಟಿವೇಟ್. ಏನು ತೋರ್ಸ ಚಿಕ್ಕದು ಕಾಲು ಕಚ್ಕೊಳುತ್ತಲ್ಲ ಅದು ನೋಡಿ ಗೈಸಿಲಿ ಕಾಲು ಕಚ್ಕೊಳುತ್ತೆ. ಏನಂತಾರೆ ಅದು ನಂಗೆ ಹೆಸರು ಗೊತ್ತಿಲ್ಲ. ಬಟ್ ಗೈಸ್ ಇನ್ನೇನು ಸ್ವಲ್ಪ ದೂರ ಇದ್ದೀವಿ. ಇಲ್ಲಿ ಸ್ವಲ್ಪ ಸ್ಟೆಪ್ಸ್ ಮಾಡಿದ್ದಾರೆ. ಕ್ರೇಜಿ ಅಲ್ಲಿ ಐಶ್ವರ್ಯ ಅಲ್ಲಿ ರೋಡಲ್ಲಿ ಬಂದಿದ್ದ ಪೇನ್ ಎಲ್ಲ ಮರ್ತೋಗ್ಬೇಕಿಲ್ಲಿ. ಅಲ್ಲಿ ರೋಡಲ್ಲಿ ಏನು ಬಂತೀವಿ ಕೋತಿಗಳು ಇಲ್ಲೂ ಐತೆ ಗೈ. ಏನು ನಿಮಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಈ ಥರ ಒಂದು ದಿನ ನಮ್ಮ ಲೈಫಲ್ಲೂ ಬರುತ್ತೆ. ನಾವು ಎಪ್ಪೆ ಫಾಲ್ಸ್ ಬರ್ತೀವಿ, ಅದು ಇಷ್ಟು ಬೇಗ ಈ ಏಜ್ಗೆ ಅಂತ ಅಂದ್ಕೊಂಡಿರ್ಲಿಲ್ಲ ಜೀವನದಲ್ಲಿ. ಬಾಹುಬಲಿ ಈ ಥರ ಮಾಡ್ತಾರೆ ನೋಡಿದ್ಯಾ? ಕ್ರೇಜಿ ಸೂಪರ್ ಸ್ವರ್ಗ ಕಾಲಿಗೆ ಕಚ್ಕೊಂಡಿದೆ ಗೈಸ್. ಏನದು ಎಲ್ಲೇ ಅದು ಅಂತೂ ಇಂತೂ ಒಬ್ರಿಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಸಕ್ಸಸ್ಫುಲಿ ಎಕ್ಸ್ಪೀರಿಯನ್ಸ್. ನೋಡಲ್ಲಿ ಇಲ್ಲಿ ಸ್ಟಾಪ್ ಮಾಡ್ಕೊಂಡು ಅಲ್ಲಿ ಹೋದ. ಜಾಲಿಯನ್ನ ಆಂಟಿಯನ್ನ ಆಂಟಿ ಅಂತ ಹೇಳಿದ್ರು ನನಗೆ. ದೀಕ್ಷಿತ್ ಕಂದ ಬೆಳಿಗ್ಗೆ ಇವಳು ನಮ್ಗೆಲ್ಲ ಮಲ್ಕೋ ಅಂದ್ಬಿಟ್ಟು ಅಲಾರಾಮ್ ಇಟ್ಬಿಟ್ಟು ಊರು ಮುಚ್ಚಾಪಿಸ್ತಾಳೆ. ಅಣ್ಣ ನೀವು 5:30 ಅಂದ್ರೆ ನಾನು ಇಲ್ಲ 5 ಗಂಟೆಗೆ ಎದ್ದೇಳ್ತೀನಿ, 5 ಗಂಟೆಗೆ ಎದ್ದೇಳ್ತೀನಿ, ನೀವು ಫಸ್ಟ್ ರೆಡಿಯಾಗಿ ಅಂತ ಎಲ್ಲರಿಗೂ ಹೇಳಿದ್ದೀನಿ. ಆಯಿತು ಅಂತಂದವರು 5:45 ಆಗೈತೆ, ಎಲ್ಲರೂ ರೆಡಿ ಆಗಬೇಕು ಅಂತಂದ್ರು. ನಾನೇ ಫಸ್ಟ್ ಅಲಾರಾಮ್ ಇಟ್ಟಿರೋದು, ನಂದು ಅಲಾರಾಮೇ ಹೊಡ್ಕೊಂಡು ನಾನೇ ಎದ್ದಿದ್ದೀನಿ. ಗೊತ್ತಾ, ಎಬ್ರಿಸ್ಬಿಟ್ಲು. ನಮ್ದೆಲ್ಲ ರೆಡಿಯಾಗಿ ಅವ್ರಿಗೂ ನಿದ್ದೆ ಹೋಗ್ಬೋದು.
ಹೋಗೋದಲ್ವಾ ಅಲ್ಲಿವರೆಗೂ ರೆಡಿ ಆಗಿಲ್ಲ ಅಕ್ಕ. ಮಲ್ಕೊಂಡಿರ್ಲಿಲ್ಲ, ನಾನು ಡಿಸ್ಟರ್ಬ್ ಮಾಡ್ತಾ ಇದ್ದೆ ಅಷ್ಟೇ. ಮಲ್ಕೊಂಡ ದೀಕ್ಷಿತ್. ಲವ್ ಪುಟ್ಟ ಚಿನ್ನಿ ಹುಷಾರಾಗಿ ಬಪ್ಪ ಅಂತಿದ್ರು ಅವ್ರ ಅಮ್ಮ. ಮಲ್ಕೊಂಡ್ಬಿಟ್ಟವನೆ ಪಾಪ ಚಿನ್ನಿ, ಅಮ್ಮನ ಮಗ. ಐಶ್ವರ್ಯ ಅವ್ನಿಗೆ ಏನಾದ್ರು ಮಾಡೇ ಇಂತರ ನಾನು ಏನಾದ್ರು ಡಿಸ್ಟರ್ಬ್ ಮಾಡೆ ಅವನಿಗೆ. ನಂಗೆ ಮನ್ಸಿಗೆ ಖುಷಿ ಸಿಗ್ಬೇಕಂದ್ರೆ ಅಂಥದ್ದೆಲ್ಲ ಮಾಡಬೇಕು. ಎದ್ದೇಳು ಮಂಜುನಾಥ ಅಂತ ಜೋರಾಗಿ ಹಾಕ್ಬಿಡ್ಲ ಸಾಂಗ್ನ. ಅದ್ ನಾ ಶಾರದಾ ಕಾನ್ವೆಂಟಲ್ಲಿ ಟ್ರಿಪ್ಗೆ ಹೋಗಿದ್ದೆ, ನಾವು ಹಂಗೆ ಮಾಡ್ತಾ ಇದ್ದಿದ್ದು. ಎದ್ದೇಳು ಮಂಜುನಾಥ ಎದ್ದೇಳಲೇ ಅನ್ಕೊಂಡು ಸಾಂಗ್ ಹಾಕ್ಬಿಟ್ಟು. ಈಗ ದೀಕ್ಷಿ ಕಿವಿ ಹತ್ರ ಅದನ್ನ ಹಂಗೆ ಇಟ್ಬಿಟ್ಟು ಹೇಳ್ತೀನಿ. ಈಗ ನಾವು ಚಿಕ್ಕಮಂಗ್ಳೂರಲ್ಲಿ ಫೇಮಸ್ ಟೆಂಪಲ್ಗೆ ಬಂದಿದ್ದೀವಿ, ದೇವಿರಮ್ಮ ಟೆಂಪಲ್. ಗೈಸ್ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಯಾವುದೋ ಒಂದು ಲೇಕ್ ಐತೆ, ಅಲ್ಲಿಗೆ ಹೋಗೋದು ಅಂತ ಪ್ಲ್ಯಾನ್ ಐತೆ. ನೋಡ್ಬೇಕು ಎಷ್ಟು ಹೊತ್ತಾಗುತ್ತೆ ಏನು ಅಂತ. ಶೇಪ್ ಆಗೈತೆ, ಇಲ್ಲೂ ಚೆನ್ನಾಗೈತೆ, ಗ್ರೀನ್ ಫುಲ್ ಎಷ್ಟು ಚೆನ್ನಾಗಿ ಚಿಕ್ಕೋಗೈತೆ. ಇಲ್ಲಿ ತೆಗಿಯೋದನ್ನ ನಮ್ಮ ಐಶ್ವರ್ಯಕ್ಕೆ ಸಾಧನೆ ಮಾಡಕ್ಕೆ ಹೋಗಿದ್ದಾರೆ. ಸಾಯಿಸ್ಬಿಡ್ಲು, ಒಂದು ಜೀವನ್ ಸಾಯಿಸ್ಬಿಡ್ಲು, ಬಲಿ ಕೊಟ್ಬಿಡ್ಲು ಫ್ರೆಂಡ್ಸ್. ಬಸ್ಕಿದ್ಯಾ? ಬಸ್ಕಿದಳಂತೆ. ನಾನು ಗೈಸ್ ಟೆಂಪಲ್ ವ್ಯೂ ಕ್ರೇಜಿ ಆಗೈತೆ ನೋಡೋಕ್ಕೆ. ಟೆಂಪಲ್ನ ಕಣ್ ತುಂಬ ಚೆನ್ನಾಗೈತಲ್ಲ, ಅಮೇಝಿಂಗ್. ನೋಡ್ತಿದ್ರೆ ಒಂಥರ ಮನ್ ಫುಲ್ ತುಂಬಿ ಖುಷಿ. ಏನು ಹೇಳ್ತೀರಾ? ನಮಗೊಂದು ಖುಷಿ ಆಯಿತು. ಬಾಯ್. ಏನೇನು ಹಿಡ್ಕೊಂಡು ಬಂದ್ವಿ? ಚಾಟ್ಸ್ ಎಲ್ಲ ಹುಡ್ಕಿದ್ವಿ. ನಡಿಯೋಕ್ಕಾಗಲ್ಲ ಗೋಲ್ಗಪ್ಪ. ನನಗೆ ಸ್ವೀಟ್ ಹಾಕಿ ಖಾರ ಆಲ್ರೆಡಿ ಬರ್ನ್ ಆಗ್ಬಿಟ್ಟವಳೆ ಖಾರ ತಿಂದು ತಿನ್ಕೊಂಡು ಸ್ವೀಟ್ ಖಾಲಿ ಆಯ್ತು ಮೇಡಮ್. ಬಸ್ ಕೂತಿದ್ದೀವಿ ಫ್ರೆಂಡ್ಸ್. ಲಾಸ್ಟಲ್ಲಿ ಒಂದಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದಾಗಲಿಲ್ಲ, ಲೇಟ್ ಆಗುತ್ತಂತ. ಸೊ ಹೊರಟು ಬೆಂಗಳೂರಿಗೆ ಹೋಗಿ ಎಷ್ಟೊತ್ತಿಗೆ ಸೇರ್ತೀವಿ ಅಂತ ನೋಡಿದೆ. ಬಸ್ ಸಿಕ್ಕಿ ಮಾಡ್ತೀನಿ. ಬಾಯ್ ಗೈಸ್. ಸೇಫಾಗಿ ಗಾಡಿ ಓಡಿಸಿ ಗೈಸ್. ನೋಡಿ ಹೆಂಗೆ ದಬಾಕಂಡೈತೆ ಕಾರು. ನೈವು ನೋಡಿ, ಇಲ್ಲಿಂದ ಇಷ್ಟು ದೂರ ಯಾವ ರೇಂಜ್ ಗಾಡಿ ಓಡಿಸಿರ್ಬೋದು ಅವರು. ಯಪ್ಪ ಸ್ಪಾಟೇ ಆಗೋಗೋರು. ಅಲ್ಲೊಂದು ಕಾರು ಇಲ್ಲೊಂದು ಕಾರು ಗೈಸ್. ಏನು ಯಪ್ಪ ದೇವ್ರೇ, ಈ ಥರ ಲೈಕ್ ಯಪ್ಪ. ಚಿಕ್ಕಮಂಗ್ಳೂರು ಖಾಲಿ ಪೇಪರ್ ಐತೆ, ಇದನ್ನೆಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ ಬೆಂಗಳೂರಿಗೆ. ಚಿಕ್ಕಮಂಗ್ಳೂರು ವಿಡಿಯೋ ನೋಡಿ. ಸಾಲ ಮಾಡಿದೀವಿ, ರಕ್ತ ಸುರಿಸಿದೀವಿ, ಬ್ಯಾಲೆನ್ಸ್ ಎಲ್ಲ ತೋರಿಸ್ಬಿಡಿ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸಿ. ಈಗ ನನ್ನ ಮೈನಸ್ ಐತೆ. ನಿನ್ ತೋರ್ಸಿದ್ರೆ ನಾಳೆ ಇವರು ಯಾರು ಹೇಳು ಐ.ಟಿ ರೈಡ್ ಮಾಡ್ಬಿಡ್ತಾರೆ. ಸರ್ವರೇ ಇಲ್ಲ ಬ್ಯಾಂಕ್ ಬ್ಯಾಲೆನ್ಸ್. 6 ರೂಪಾಯಿ ಇವಳ್ದು ಇಷ್ಟು ಕಾಣಿಸ್ತಿಲ್ಲೇ. 62 6 ರೂಪಾಯಿ
ಇಲ್ಲಿ ನಮ್ಮ ಗುರುಗಳು ತೆಗೆದಿದ್ದಾರೆ ನಮ್ಮ ಗುರುಗಳು ನಮ್ಗಿಂತ ರಿಚ್ಚು ನಿನ್ನ ಹತ್ರನೇ ಇಲ್ಲೇ ನಂದು ನನ್ನ ಹತ್ರ 6 ರೂಪಾಯಿ ಅದೇ ನನ್ನ ಹತ್ರ ಇನ್ನು ಖಾಲಿ ಆಯ್ತು ನನ್ನ ಹತ್ರ 70 ಇತ್ತು ಅಲ್ಲಿ ಹೋಯ್ತು. ನನ್ನ ಹತ್ರ ಒಂದು 40 ಇರೋದು ಗೈಸ್. ಫಸ್ಟು ಅಂಬಾನಿ, ಸೆಕೆಂಡ್ ಅಂಬಾನಿ, ನಾವು ಮುಖೇಶ್ ಅಂಬಾನಿ. ಥರ್ಡ್ ಅಂಬಾನಿ, ಫೋರ್ತ್ ಅಂಬಾನಿ ನಾವು ಮುಖೇಶ್ ನಾವೇ. ಮಾತು ಮಾತಲ್ಲಿ ಕೇಸರಿ ಚಿಕ್ಕಮಂಗ್ಳೂರು ಹೆಂಗಿತ್ತು ಅಂತ ನೋಡ್ಕೊ ಬನ್ನಿ ವಿಡಿಯೋದಲ್ಲಿ. ಚಿಕ್ಕಮಂಗ್ಳೂರು ಹೆಂಗಿತ್ತು ಅಂತ ಆಗ್ತದೆ ನೋಡ್ಕೊ ಬನ್ನಿ, ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮ್ಮ ಹುಡುಗಿನ ಬೆಳೆಸಿ ಉಳಿಸಿ ಫ್ರೆಂಡ್ಸ್. ಬೆಂಗಳೂರಿಗೆ ಮತ್ತೆ ಪಾದಾರ್ಪಣೆ, ಮತ್ತೆ ಬೆಂಗಳೂರು ಉದ್ಧಾರ ಮಾಡಕ್ಕೆ ಬಂದ್ವಿ ಗೈಸ್. ಏನಂತೀರ ಐಶ್ವರ್ಯ? ಚಿಕ್ಕಮಂಗ್ಳೂರು ಉದ್ಧಾರ ಮಾಡಿ ಆಯಿತು 2 ದಿನ, ಇವಾಗ ಬೆಂಗಳೂರು ಉದ್ಧಾರ. ಚಿಕ್ಕಮಂಗ್ಳೂರು ಉದ್ಧಾರ ಮಾಡೋ ಪ್ರಯತ್ನದಲ್ಲಿ ನಮ್ಮ ಹುಡುಗಿ ಕಾಲೇ ಹೋಗ್ಬಿಟ್ಟಿದೆ ಗೈಸ್. ನಮ್ಮ ಹುಡುಗಿ ಕಾಲು ಹೋಗ್ಬಿಟ್ಟಿದ್ರು, ಚಿಕ್ಕಮಂಗ್ಳೂರು ಉದ್ಧಾರ ಮಾಡಿದ್ವಿ ನಾವು. ಸೊ ಈಗ ಬೆಂಗಳೂರು ಉದ್ಧಾರ ಮಾಡ್ತೀವಿ. ಓಕೆ, ಬಾಯ್ ಬಾಯ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಶೀಘ್ರದಲ್ಲೇ ಮಾಡೋಣ. ಬಾಯ್ ಬಾಯ್.